ಇದ್ದೀವಿ. 4 ವಿಧಾನ ಪರಿಷತ್ ಸದಸ್ಯರ ನೇಮಕಾತಿ ಹೆಸರುಗಳ ಫೈನಲ್ ಆಗದ ಕಾರಣಕ್ಕಾಗಿ ನೆನೆಗುದಿಗೆ ಬಿದ್ದಿತ್ತು. ಅಂತೂ ಇಂತೂ ಫೈನಲ್ ಆಯಿತು. ವಿಧಾನ ಪರಿಷತ್ತಿಗೆ 4 ನೇಮಕಾತಿ ಹೈಕಮಾಂಡ್ ಮಟ್ಟದಲ್ಲಿ ಹೆಸರುಗಳ ಫೈನಲ್ ಆಗಿದೆ. ಜಕ್ಕಪ್ಪನವರ್, ಡಾಕ್ಟರ್ ಆರತಿ ಕೃಷ್ಣ, ರಮೇಶ್ ಬಾಬು ಮತ್ತು ಶಿವಕುಮಾರ್. ಡಿಜಿ ಸಾಗರ್ ಮತ್ತು ದಿನೇಶ್ ಅಮೀನ್ ಮಟ್ಟು ಹೆಸರು ಕೈ ಬಿಡಲಾಗಿದೆ. ಡಿಜಿ ಸಾಗರ್, ದಿನೇಶ್ ಅಮೀನ್ ಮಟ್ಟು ಬದಲು ಜಕ್ಕಪ್ಪನವರ್ ಹಾಗೂ ಶಿವಕುಮಾರ್ಗೆ ಸ್ಥಾನ ಸಿಕ್ಕಿದೆ. FH ಜಕ್ಕಪ್ಪನವರ್ ದಲಿತ ಬಲಗೈ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟ ಅಂತ ಹೇಳಲಾಗ್ತಾ ಇದೆ. AICC SC ಮೋರ್ಚಾದ ನಾಯಕರು. ಡಾಕ್ಟರ್ ಆರತಿ ಕೃಷ್ಣ ಒಕ್ಕಲಿಗ ಸಮುದಾಯ, ಹೈಕಮಾಂಡ್ ಕೋಟ ಅಂತಾರೆ. AICC ಕಾರ್ಯದರ್ಶಿ ಆಗಿರವರು. ರಮೇಶ್ ಬಾಬು ಬಲಿಜ ಸಮುದಾಯ, ಸಿದ್ದರಾಮಯ್ಯನವರ ಕೋಟ ಅಂತ. ಕಾಂಗ್ರೆಸ್ ಮೀಡಿಯಾ ಸೆಲ್ನ ನೇತೃತ್ವ ವಹಿಸಿಕೊಂಡಿದೆ. ಶಿವಕುಮಾರ್ ಸಹ ದಲಿತ ಬಲಗೈ, ಪತ್ರಕರ್ತ, ಸಿದ್ದರಾಮಯ್ಯನವರ ಕೋಟ ಅಂತ. ರಮೇಶ್ ಬಾಬು ಹಾಗೂ ಶಿವಕುಮಾರ್ ಇಬ್ಬರೂ ಸಿದ್ದರಾಮಯ್ಯನವರ ಆಯ್ಕೆ. ಜಕ್ಕಪ್ಪನವರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಯಾಂಡಿಡೇಟ್. ಡಾಕ್ಟರ್ ಆರತಿ ಕೃಷ್ಣ ಹೈಕಮಾಂಡ್ ಕ್ಯಾಂಡಿಡೇಟ್. ಅಲ್ಲಿಗೆ DK ಶಿವಕುಮಾರ್ ಅವರು ಸೂಚಿಸಿದ ಯಾವ ಹೆಸರಿಗೂ ಹೈಕಮಾಂಡ್ ಓಕೆ ಮಾಡಿಲ್ಲ. ಸಿದ್ದರಾಮಯ್ಯ ಬಣದ ಮೇಲುಗೈ ಈ ಆಯ್ಕೆ ಪಟ್ಟಿಯಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಲಿಸ್ಟ್ನಲ್ಲಿ ಡಿಜಿ ಸಾಗರ್ ಅವರ ಹೆಸರಿತ್ತು, ಅದಕ್ಕೂ ಒಪ್ಪಿಗೆ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳ ಆಯ್ಕೆ ದಿನೇಶ್ ಅಮೀನ್ ಮಟ್ಟು ಅವರಾಗಿತ್ತು, ಅವರ ಹೆಸರನ್ನ ಕೂಡ ಕೈ ಬಿಡಲಾಗಿದೆ. ಪೈಕಿ ಒಬ್ಬರ ಅವಧಿ 11 ತಿಂಗಳು ಮಾತ್ರ. CP ಯೋಗೇಶ್ವರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನ 11 ತಿಂಗಳು ಮಾತ್ರ ಟೈಮ್ ಇದೆ. ಅದು ರಮೇಶ್ ಬಾಬು ಅವರಿಗಂತೆ. 11 ತಿಂಗಳ ಅವಧಿಯ
ಸದಸ್ಯತ್ವವನ್ನು ರಮೇಶ್ ಬಾಬು ಅವರು ಒಪ್ಕೊಂಡಿದ್ದಾರಂತೆ. ಮುಂದಿನ ವರ್ಷ ಜುಲೈ ತನಕ ಇದೆ. ಜಕ್ಕಪ್ಪನವರ್, ಶಿವಕುಮಾರ್ ಮತ್ತು ಆರತಿ ಕೃಷ್ಣ ಮೂವರಿಗೂ ಪೂರ್ತಿ ಅವಧಿ. ರಮೇಶ್ ಬಾಬು ಅವರಿಗೆ 11 ತಿಂಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.